ಹಾಕ್ಬೋದು ಅಷ್ಟು ಮಾಡೋಣ. ಅಕ್ಕಿ ತೊಳೆದಿದ ತಕ್ಷಣ ಚೆಲ್ಲೋ ಬದಲು ಒಂದು ಬಕೆಟ್ಗೆ ಹಾಕಿ ಶೇಖರಣೆ ಮಾಡಿ ದಿನ ಬೆಳಗ್ಗೆ ಹೋಗಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಅದರದ್ದು ಬೇರೆ ರೀತಿ ಬೆನಿಫಿಟ್ ಇದೆ, ವಿ ವಿಲ್ ಟಾಕ್ ಅಬೌಟ್. ಸೊ ಪಾಟಿಗೆ ಬರೋಣ. ಮಿಶ್ರಣ ಕರೆಕ್ಟಾ? ಮಿಕ್ಸ್ಚರ್ ಆಫ್ ಸಾಯಿಲ್ ಇನ್ ಅ ಕಂಟೈನರ್. ಯಾವುದು ಐಡಿಯಲ್? ತುಂಬ ವಿಡಿಯೋಗಳಿದೆ, ತುಂಬ ಅಂದರೆ ತುಂಬ ವಿಡಿಯೋಗಳಿದೆ. ವಾಟ್ ಶುಡ್ ಬಿ ದ ಸಾಯಿಲ್ ಇನ್ ಅ ಕಂಟೈನರ್, ವಾಟ್ ಶುಡ್ ಇಟ್ ಹ್ಯಾವ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅ ಗುಡ್ ನ್ಯೂಟ್ರಿಷಿಯಸ್ ಸಾಯಿಲ್, ಆಯ್ತಾ? ತುಂಬ ಡಿಪ್ಪಾಗಿ ಬೇಡ. ನ್ಯೂಟ್ರಿಷನ್ ಅಂದರೆ ಗಿಡಕ್ಕೆ ಏನು ಬೇಕು ಎಲ್ಲ ಸತ್ವ ಸಿಗಬೇಕು ಅನ್ನೋದಿದ್ರೆ ಯಾವ ಥರ ಮಿಶ್ರಣದಲ್ಲಿ ಹೋಗ್ಬೇಕು. ಆ್ಯಸ್ ಕೋಕೋಪಿಟ್ ಈಸ್ ಒನ್ ಆಫ್ ದ ಮಿಕ್ಸ್ಚರ್. ಇಟ್ ಹ್ಯಾಸ್ 0 ನ್ಯೂಟ್ರಿಷನಲ್ ವ್ಯಾಲ್ಯೂ. ಅದು ಆ್ಯಡ್ ಮಾಡ್ತಿರೋದು ನಾನು ವಾಟರ್ ಕಂಟೆಂಟ್ನ ಅಥವಾ ಹ್ಯೂಮಸ್ ಅಥವಾ ಮಾಯಿಶ್ಚರ್ನ ಹೋಲ್ಡ್ ಮಾಡೋಕ್ಕೋಸ್ಕರ ಆ್ಯಡ್ ಮಾಡ್ತೀನಿ. ಐ ಆಮ್ ಕೀಪಿಂಗ್ ಮರಳಿಗೆ ರಿಪ್ಲೇಸ್ಮೆಂಟ್ ಅದು. ಸೊ ಐ ಆಮ್ ಯೂಸಿಂಗ್ ಇಟ್. ಅದನ್ನು ಬಿಟ್ಟರೆ ಕಾಂಪೋಸ್ಟ್, ಹೋಮ್ ಮೇಡ್ ಕಾಂಪೋಸ್ಟ್ ಅಥವಾ ವರ್ಮಿ ಕಾಂಪೋಸ್ಟ್, ಅದ್ರಲ್ಲಿ ಮತ್ತೆ ಕ್ವಶನ್ಸ್ ಬರುತ್ತೆ. ಸರ್ ಯಾವ ಥರ ಕಾಂಪೋಸ್ಟ್? ಜೀವಾಮೃತ, ಪಂಚಗವ್ಯ, ತಲೆನೇ ಕೆಡಿಸ್ಕೊಬಿಡಿ. ಜಸ್ಟ್ ಬೈ ಎ ಕಾಂಪೋಸ್ಟ್, ವಾಟ್ಸ್ ಎವರ್ ಇಟ್ ಈಸ್, ಜಸ್ಟ್ ಟೇಕ್ ಅ ಕಾಂಪೋಸ್ಟ್. ಇದು ಫಸ್ಟ್ ಟೈಮ್ ಪಾಟಿಂಗ್. ಆಮೇಲೆ ನಾವು ಹೇಳಲೇಬೇಕು. ಫಾರ್ ಎಕ್ಸಾಂಪಲ್ ದಿನ ಸಾರನ್ನ ತಿನ್ನಿ, ದಿನ ಮೊಸರನ್ನ ಮಾತ್ರ ಹಾಕ್ತೀನಿ ಅಂದರೆ ತಿಂತೀರ? ಒಂದೊಂದು ದಿವಸ ಪುಳಿಯೋಗರೆ, ಒಂದು ದಿವಸ ಬಿಸಿಬೇಳೆಬಾತು. ಹೀಗೆ ಗಿಡಗಳಿಗೂ ಬೇರೆ ಬೇರೆ ನ್ಯೂಟ್ರಿಷನ್ಸ್ ಬೇಕಾಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಅದಕ್ಕೂ ಬಿಸಿಬೇಳೆಬಾತು ಹಾಕಿ ಅಂತ. ಕಾಂಪೋಸ್ಟು ಒಂದ್ಸತಿ ಸಾಯಿಲ್ ರೆಡಿ ಮಾಡಾದ್ಮೇಲೆ ವಿ ಹ್ಯಾವ್ ಟು ಗೋ ಟು ದ ನೇಚರ್ಸ್ ವೇ ಆಫ್ ದ ಪ್ಲ್ಯಾಂಟ್. ಅಪ್ಟೇಕ್ ಮಾಡುತ್ತೆ, ನ್ಯೂಟ್ರಿಯೆಂಟ್ ಖಾಲಿ ಆಗುತ್ತೆ. ದಿಸ್ ಇಸ್ ಅ ಕಂಟೈನರ್, ದಿಸ್ ಇಸ್ ಭೂಮಿ ಅಲ್ಲ. ತಗೊಂಡಾಗ ಏನಾಗುತ್ತೆ, ನ್ಯೂಟ್ರಿಯೆಂಟ್ನ ಯು ಹ್ಯಾವ್ ಟು ರಿಪ್ಲೆನಿಶ್. ಅಂದರೆ ಇವಾಗ ನೀವು ಅದಕ್ಕೆ ಕಾಂಪೋಸ್ಟಿಂಗ್ ಮಾಡಬೇಕಂತ ಹೇಳೋದು. ಮತ್ತೆ ಟಾಪ್ ಅಪ್ ಮಾಡಬೇಕು ಎವ್ರಿ 25 ಡೇಸ್ ಅಥವಾ 30 ಡೇಸ್ ಒನ್ಸು. ಕಾಂಪೋಸ್ಟ್ ಹಾಕ್ಬಿಟ್ಟು ಸಾಯಿಲ್ ಜೊತೆ ಮಿಕ್ಸ್ ಮಾಡಿದ್ರೆ ಸಾಯಿಲ್ ಗೆಟ್ಸ್ ಕಂಟಿನ್ಯೂಸ್ಲಿ ರಿಪ್ಲೆನಿಶ್ಡ್. ಈ ಥರ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಕಮ್ಸ್ ಈ ಜೀವಾಮೃತ, ಪಂಚಗವ್ಯ, ಅವೆಲ್ಲ ಒಂದು 3-4 ಮಂತ್ಸ್ ಆದ ನಂತರ ಒಂದು ಚೂರು 40 ml ಒಂದು ಮಿಕ್ಸ್ ಮಾಡಿ ಕೊಡೋದಾಗಲಿ. ಈ ಥರ ಕೊಟ್ಟಾಗ ಸಾಯಿಲ್ ಕಂಡೀಷ್ನರ್ ಆಗಿ ಆಗ್ತಾಗುತ್ತೆ, ಬೇಕಾಗಿರೋ ನ್ಯೂಟ್ರಿಷನ್ಸ್ ಸಿಗುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟು ವಿ ಆಲ್ಸೋ ಸೇ ಕ್ವಿಕ್ ಅಪ್ಟೇಕ್. ಇವಾಗ ಒಂದಿಷ್ಟು ರೋಗಗಳು ಕಾಣಿಸ್ಕೋಬೋದು ಅಥವಾ ಡಿಫಿಷಿಯನ್ಸೀಸ್, ರೋಗ ಅಂತ ಹೇಳಲ್ಲ, ಡಿಫಿಷಿಯನ್ಸೀಸ್ ಕಾಣಿಸ್ಕೊಳ್ತೆ ಪ್ಲಾಸ್ಟಿಕ್ ಇದರಲ್ಲಿ. ಏನು ಎಲೆಗಳು ಕಪ್ಪು ತಿರ್ಗೋದು ಅಥವಾ ಹಳದಿ ತಿರ್ಗೋದು, ಈ ಥರ ಆದಾಗ ವಿ ಕ್ಯಾನ್, ಅದಕ್ಕೊಂದಿಷ್ಟು ನೋಟ್ಸ್ ಇದೆ, ವಿ ವಿಲ್ ಶೇರ್ ಇಟ್ ಇನ್ ದ ಗ್ರೂಪ್. ಒಂದ್ಸತಿ ಆ್ಯಡ್ ಆದಮೇಲೆ ಯಾವ್ಯಾವ ಥರ ಡಿಫಿಷಿಯನ್ಸಿ ಇದ್ದರೆ ಎಲೆಗಳು ಯಾವ ರೀತಿಯಲ್ಲಿ ಹೇಳ್ಕೊಳತ್ತೆ ಅಂತ. ಇವಾಗ ನಮಗೆ ಕೆಮ್ಮು ಬಂದರೆ ನಾವು ಹೋಗಿ ಡಾಕ್ಟರ್ ಹತ್ರ ಹೇಳ್ತೀವಿ ಕೆಮ್ಮಿದೆ ಸರ್ ಅಂತ. ವಿ ಆರ್ ಶೋಯಿಂಗ್ ಸೇಯಿಂಗ್ ದಟ್ ವಿ ಆರ್ ನಾಟ್ ಕೀಪಿಂಗ್ ಇಟ್. ಪ್ಲಾಂಟ್ಸ್ಗಳು ದೇ ವಿಲ್ ಶೋ ದಟ್ ವೇ ಇನ್ ದರ್ ಲೀವ್ಸ್ ಅಥವಾ ಸ್ಟ್ರಕ್ಚರ್ ದ ಗ್ರೋತ್, ಸ್ಟಂಟೆಡ್ ಗ್ರೋತು. ಇಷ್ಟೇ ದಿನ ಅದು ಇನ್ನೂ ಅಷ್ಟೇ ಇರುತ್ತೆ, ಬೆಳೆಯಲ್ಲ. ಅವಾಗ ಡಿಫಿಷಿಯನ್ಸಿ ಹೇಳುತ್ತೆ. ತುಂಬ ಗಿಡ ಬೆಳೀತಾನೆ ಇಲ್ಲ ಅಂದರೆ ನೈಟ್ರೋಜನ್ ಡಿಫಿಷಿಯನ್ಸಿ, ಎಲ್ಲ ಕಾಯಿಗಳು ಉದುರ್ತಾ ಇದೆ ಅಂದರೆ ಪೊಟ್ಯಾಷಿಯಂ ಅಥವಾ ಬೋರಾನ್ ಡಿಫಿಷಿಯನ್ಸಿ. ಇದು ಹೇಳಕ್ಕೆ ಇವಾಗೆಲ್ಲ ಕೆಮಿಕಲ್ ನೇಮ್ಸ್ ಯೂಸ್ ಮಾಡ್ತೀವಿ. ಬಟ್ ಒಂದೊಂದನ್ನು ಪ್ಲಾಂಟ್ ಅಪ್ಟೇಕ್ ಆಗೋದಕ್ಕೆ ಏನೇನು ನ್ಯೂಟ್ರಿಷನ್ ಬೇಕು, ಇದು ಇಟ್ಸ್ ಅ ವೆರಿ ಲಾಂಗ್ ಸಬ್ಜೆಕ್ಟ್.